ನಾಳೆ ಮೈಸೂರು ಹೊಡೆ ಬಾ. ನಿನ್ ಕಣ್ ಮುಂದೆನೆ ನಾನ್ ಕಣ್ ಮುಂದೆ ಕುಯ್ಸಿಲ್ಲ ಅಂದ್ರೆ ನಿನ್ ನಿಲ್ಸ್ಕೊಂಡಿ ನಿನ್ ಕೈಲಿ ಏನೈತದೆ ನೀನ್ ಮಾಡು. ನಿನ್ ಕಣ್ ಮುಂದೆ ನಿಲ್ಸ್ಕೊಂಡಿ ನಿನ್ ಗೋಮಾತೆ ಅಂದೆ ಅಲ್ವಾ, ನಿನ್ ಕಣ್ ಮುಂದೆನೆ ಇದು ಓಪನ್ ಚಾಲೆಂಜ್ ನೀನ್ ನಿಲ್ಸ್ಕೊಂಡಿ ಈ ಕೆಲ್ಸ ನಾನ್ ಮಾಡಿಲ್ಲ ಅಂದ್ರೆ ನನ್ಗೆ ಗಾಂಡು ಅಂತ ಕೂಗು. ಇದು ನಮ್ಮ ಸಮಾಜದಲ್ಲಿ ನಾವು ಬದುಕ್ತಿರುವಂತಹ ಬದುಕು ಅಂದರೆ ಇದೆ. ಎಷ್ಟು ಸುಂದರವಾಗಿದೆಯಲ್ವ ನಮ್ಮ ಬದುಕುಗಳೆಲ್ಲ. ಎಂಥ ಸುಂದರವಾದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಾವು ಅದನ್ನು ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗಲ್ಲ. ಅಷ್ಟು ತುಂಬ ಅಂದರೆ ತುಂಬ ಖುಷಿಯಾಗಿ ಬದುಕ್ತಾ ಇದ್ದೀವಿ. ಯಾಕೆ ಅಂತಂದರೆ ಒಂದು ಮನೆಯ ಗೃಹ ಪ್ರವೇಶ ನಡೆದಾಗ ಇಲ್ಲ ಮನೆಗೆ ಹೋಮ ಹವನಗಳನ್ನ ಮಾಡಿಸಿದಾಗ ಒಂದು ಹಸುನ ನಾವು ಒಳಗಡೆನೆ ಕರೆಸ್ತೀವಿ. ಕರೆಸಿ ಅದಕ್ಕೆ ಪೂಜೆ ಮಾಡಿ ಪಾತ್ ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಮನೆಗೆ ಒಳ್ಳೇದಾಗುತ್ತೆ ಅಂತಂದ್ಬಿಟ್ಟು. ಅದೇ ಗೋಮೂತ್ರನ ಮನೆ ಸುತ್ತ ತೀರ್ಥ ಅಂದ್ಬಿಟ್ಟು ನಾವು ಮನೆ ಸುತ್ತ ಎಲ್ಲ ಹಾಕೊಂಡ್ಬರ್ತೀವಿ, ದುಷ್ಟಶಕ್ತಿಗಳು ಹೋಗ್ತವೆ ಅಂತ. ಅದೇ ಗೋಮೂತ್ರವನ್ನು ಮುಖ ತೊಳಿತಾರೆ, ಇನ್ನು ಕೆಲವೊಬ್ಬರು ಅದನ್ನು ಕುಡಿತಾರೆ, ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಬಟ್ ಆದರೆ ಇದು ಎಷ್ಟರ ಮಟ್ಟಿಗೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಪುನೀತ್ ಕೆರೆಹಳ್ಳಿಯವರು ಇದ್ರ ಬಗ್ಗೆ ಆದಷ್ಟು ಹೋರಾಟವನ್ನು ಮಾಡ್ತಿದ್ದಾರೆ. ಬಟ್ ಯಾಕೆ ಅಂತಂದರೆ ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರೆ ಅಂತ ಆಗಿನ ಕಾಲದಿಂದನೂ ಜನಗಳು ಹೇಳ್ತಾರೆ. ಅಂತಂದರೆ ಹಿರಿಕರು ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಅದು ನಿಜ ಇರ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಯಾಕೆ ಅಂತಂದರೆ ಗೋಮಾತೆನ ನಾವು ಅದನ್ನು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಅಷ್ಟೇ ಯಾಕೆ, ಒಂದು ಮಗು ಬೆಳಗ್ಗೆ ಎದ್ದ ತಕ್ಷಣ ನಾವು ಎದ್ದ ತಕ್ಷಣವೇ ಕೂಡ ಒಂದು ಕಾಫಿ ಇಲ್ಲ ಅಂತಂದರೆ ನಮ್ಮ ಮೈಂಡ್ ಸೆಟ್ಟೇ ಓಡಲ್ಲ ಅಂತಂದರೆ ಇನ್ನು ಎಷ್ಟು ಇರಬೇಕು, ಎಷ್ಟು ನಾವೆಂಥ ಸುಂದರವಾದ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಇದು ಹೇಳೋಕ್ಕಾಗಲ್ಲ. ಅಷ್ಟು ಖುಷಿ ಆಗ್ತಾ ಇದೆ ನಾವು ಅಂಥ ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀವಿ.